ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು 2011 ಮಾಡಲು. ಇದು ಕೂಡ ಜೆನ್ನೆಸ್ಟ್ ಲೇಟೆಸ್ಟ್ ಗಾಡಿ. ಎರಡು ಪಕ್ಕ ನಿಲ್ಸ್ಬಿಡಿ. ಇದು 2011 ಸಿಂಗಲ್ ಓನರ್ ಗಾಡಿ. ಇದು ಓಕೆ. 1,80,000 ಆಗುತ್ತೆ. ಶೋರೂಮ್ ಹಿಸ್ಟ್ರಿ ಇದೆ. 2 ಪವರ್ ವಿಂಡೋ ಇದೆ. ಆಯ್ತಾ? 80% ಇದೆ. ಇನ್ನ 66,000 ಕಿಲೋಮೀಟರ್ ಓಡಿದೆ. ಫೈನಲ್ ರೇಟು 1,70,000 ಕೊಡ್ತೀನಿ ನೋಡಿ. 1,65ಕ್ಕೆ ಕೊಟ್ಬಿಡ್ತೀನಿ ಹೋಗಿ. 1,65ಕ್ಕೆ 1,65ಕ್ಕೆ ಬೇಕಾದವ್ರು ಯಾರು 2011 ಮಾಡ್ಲು ಸಿಂಗಲ್ ಓನರ್ 1,65,000 ಜೆನ್ನೆಸ್ಟ್ ಲಿಮಿಟೆಡ್ ಎಡಿಷನ್ ಗಾಡಿ. ಇದು ಲಿಮಿಟೆಡ್ ಎಡಿಷನ್ ಅಂತ ಹೇಳಿದ್ರೆ ಇದು ಸಪ್ರೇಟ್ ಆಗಿ ಬಂದಿದೆ. ಇದು ಲೇಟೆಸ್ಟ್ ಗಾಡಿ. ತೋರ್ಸಪ್ಪ ಅಲ್ಲಿ ಹಿಂದೆಗಡೆ ಬರ, ಈ ಕಡೆಯಿಂದ ಆ ಕಡೆ ತೋರ್ಸಪ್ಪ. ಅದು ನೋಡಿ ಹೆಂಗಿದೆ. LXi ಪೆಟ್ರೋಲ್ ಗಾಡಿ. ಕಡೆ ಇಡಿ ಹಂಗೇನೆ, ಆ ಕಡೆ ಇಡಿ, ಆ ಕಡೆ ಮುಂದೆ ಸಿಡಿ, ಮುಂದೆ ಸಿಡಿ. ಹಲೋ, ಅದು ಇಂಡಿಕಾ 2010 ಮಾಡ್ಲು. ಇಂಡಿಕಾ ವಿಸ್ಟಾ. ಓಕೆ. ವಾಟರ್ ಜೆಟ್ ಇಂಜಿನ್ ಬ್ರದರ್. ಓಕೆ. ಗ್ಲಾಸ್ ಡ್ಯಾಮೇಜ್ ಆಗಿದೆ. ಗ್ಲಾಸ್ ಏರ್ ಕ್ರಾಕ್ ಆಗಿದೆ. ಹಾಕ್ಸ್ಕೊಡ್ತೀವಿ. ಹಾಕ್ಸ್ಕೊಡ್ತೀರಲ್ಲ? ಎಷ್ಟು ಹೇಳ್ತೀರಾ ಫೈನಲ್? 1,50,000. ಅವರ ಅದು ವಾಟರ್ ಜೆಟ್ ಶಿಫ್ಟ್ ಇಂಜಿನ್. ಅದು ತೋರ್ಸಿ ಮಾಡಲ್ಲ. ಶಿಫ್ಟ್ ಇಂಜಿನ್. ಬಾ ಇಲ್ವಾ? ಅದು 1,20. ಗಾಡಿ ಮಾತ್ರ ಚೆನ್ನಾಗಿದೆ. ಶಿಫ್ಟ್ ಇಂಜಿನ್ ಅಂತ ಇದ್ದಿತ್ತು. ಅದು ಕಮ್ಮಿರುತ್ತೆ ಗಾಡಿಗೆ. ಯಾರ ಈ ಗಾಡಿ ತಗೋಬೇಕು ಅಂತಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಸರ್ ಪುಂಟೋ ನನ್ಗೊಂದು ಟೈಮಲ್ಲಿ ಫೇವ್ರೇಟ್ ಗಾಡಿ ಇದು. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಇದು 1,80,000 ಸಿಂಗಲ್ ಓನರ್. ಸಿಂಗಲ್ ಮಾಡ್ಲು 2010 ಮಾಡ್ಲು. 2010 ಏನ್ ಸಿಂಗಲ್ ಓನರು. ಮೈಲೇಜ್ ಎಷ್ಟಿರುತ್ತೆ? ಒಳ್ಳೆ ಮೈಲೇಜ್ ಅಂತ 23 ಮೈಲೇಜ್ ವರೆಗೂ ಕೊಡುತ್ತೆ. ಅಷ್ಟು ಚೆನ್ನಾಗಿದೆ. ಇಷ್ಟೊಂದು ಚೆನ್ನಾಗಿದೆ. ರೆಡಿ ಮಾಡಿಸೋ ಮಸ್ತ್ ಆಯ್ತು. ಮಸ್ತಾಗಿದೆ ಬ್ರದರ್. ಪಾಪ ಒಳಗಡೆ ತೋರ್ಸು. 1,80,000 ಕೊಟ್ರೆ ಫಿಯಟ್ ಪುಂಟೋನ ಕೊಡ್ತೀವಿ. ಪುಂಟೋ ನೋಡಿ, ನಿಮ್ಗೆ ಏನಾದ್ರು ಬೇಕು ಅನ್ಸಿದ್ರೆ ಫಿಯಟ್ ಪುಂಟೋ ತುಂಬಾ ಜನ ಲೈಕ್ ಮಾಡ್ತಾರೆ. ಬೇಕು ಅನ್ಸಿದ್ರೆ ನನಗಂತೂ ದಯವಿಟ್ಟು ನಮ್ಮ ನಂಬರ್ ಕಾಲ್ ಮಾಡಿ. ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ತದೆ. ಆ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ 1,80,000 ಗುರುವೆ. 1,80,000ಕ್ಕೆ ಫಿಯಟ್ ಪುಂಟೋ ಗಾಡಿ ಮರ ಸಖತ್ತಾಗಿದೆ. ಸಿಂಗಲ್ ಓನರ್ ಅಂತೆ. ಮಸ್ತ ಮೇಂಟೈನ್ ಮಾಡೋರೆ. ಈ ತರ ಗಾಡಿಗಳು ನಾವ್ ತಗೋಬೇಕಾದ್ರೆ ಸಿಗಲ್ಲ. ಹುಡುಕರು ಗಾಡಿಗಳು ಸಿಗ್ತದೆ. ತೋರಿಸ್ತೀನಪ್ಪ. ಮ್ಯಾಗ್ ನೋಡು, ಮ್ಯಾಗ್ ವೀಲ್ ಸಖತ್ತಾಗೈತೆ. ಎಲ್ಲ ಒಳ್ಳೆ ಮಸ್ತ್ ರೇಸ್ ಗಾಡಿ ತರ ಇಟ್ಕೊಂಡಲ್ಲ ಸರ್ ಇದನ್ನ. ಯಾರು ವ್ಯೂವರ್ಸ್, ಸಬ್ಸ್ಕ್ರೈಬರ್, ಫಾಲೋವರ್ಸ್, ಫ್ರೆಂಡ್ಸ್ ಯಾರು ಬೇಗ ತಗೊಂಬಿಡಿ. ಗಾಡಿ ಮರ ಸಖತ್ತಾಗೈತೆ. ಬೇಗನೆ ಬಂದು ಬುಕ್ ಮಾಡಿ. 1,80,000. ಇನ್ನೊಂದು ಶಿಫ್ಟ್ ಇದೆ ಇಲ್ಲಿ. 2009 ಮಾಡ್ಲು. 5 ವರ್ಷ FC ಇದೆ. ಮ್ಯಾಗ್ ವೀಲ್ ಎಲ್ಲ ಇದೆ. ಇನ್ಶೂರೆನ್ಸ್ ಇದೆ. ಮ್ಯಾಗ್ ಇದೆ. 2,60,000 ಕೊಡ್ತೀವಿ ನೋಡಿ. 1,2,60,000. 2009 ಮಾಡ್ಲು. 2,00,000 ಮಾಡ್ಲು. 2,60,000. ತೋರ್ಸ, ಹಿಂದೆ ಎಲ್ಲ ತೋರ್ಸಪ್ಪ. ಹಂಗೆ ಮ್ಯಾಗ್ ವೀಲ್ ಸಖತ್ತಾಗೈತೆ ಸರ್. ಓನರು ಸೆಕೆಂಡ್ ಓನರು. ಮರೂನ್ ಕಲರ್ ಗಾಡಿ. ಶಿಫ್ಟು 2009 ಮಾಡ್ಲು. ಇಂಟ್ರೆಸ್ಟ್ ಇದ್ದವ್ರು ಬೇಗ ಬಂದು ತಗೊಂಬಿಡಿ. ಇಲ್ಲಿ ಬೇಗ ಖಾಲಿ ಆಯ್ತಾ ಇರ್ತದೆ. ಹಂಗೆ ನೆಕ್ಸ್ಟ್ ಕಾರ್ ಬರಮ್ಮ. ಅದೇ ಹಿಂಗ್ ತೋರಿಸ್ಬಿಡಮ್ಮ. ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್. ಇದೊಂದಿದೆ ಇರಿ ಸರ್. ಇದು ಮಾಡ್ಬೋದು. ಇದೊಂದು 2007 ಮಾಡ್ಲು. ಗೆಡ್ಸ್. ಇದು ಉಂಡೈ ಗೆಡ್ಸ್. ಅದು 1,30,000 ಆಗುತ್ತೆ. FC ಇನ್ಶೂರೆನ್ಸ್ ಎಲ್ಲ 1,30,000. 1,30,000 ಥರ್ಡ್ ಓನರು. 96,000 ಕಿಲೋಮೀಟರ್ ಓಡಿದೆ. ಜಿನಿಯನ್ ವೆಹಿಕಲ್. ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಬಂದು ತಗೊಂಡೋಗ್ಬೋದು. ಇದು ಏನು ಸ್ಯಾಂಟ್ರೋ ಈಕ್ವಲ್. ಸ್ಯಾಂಟ್ರೋ ಹೆಂಗಿದೆ ಅದೇ ಇಂಜಿನ್. ಎಲ್ಲ ಹೆಸರು ಮಾತ್ರ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಅದು ಸೂಪರ್ ಗಾಡಿ. ಸೂಪರ್ ಆಗೈತೆ. ಗಾಡಿ ಬಗ್ಗೆ ಯಾರೇನು ಮಾತಾಡಂಗೆ ಇಲ್ಲ. ಹಂಗಿದೆ ಗಾಡಿ. ಬಾಪ ಹಂಗೆ ಸರ್. ಒಂದು ಕಾಲ ಕೊಟ್ಬಿಡ್ತೀನಿ ಹೋಗಿ ಸರ್. ಒಂದು ಕಾಲಿಗೆ ಯಾರು ಕೊಡಲ್ಲ. ಆ ತರ ಗಾಡಿ ಐತೆ. ಅಷ್ಟು ಚೆನ್ನಾಗಿದೆ ಅದು. ಇದೊಂದು ತೋರಿಸ್ಬಿಡಪ್ಪ. I20. ಇದು I20 ಮರೂನ್ ಕಲರ್. I20 ಪೆಟ್ರೋಲ್ ಗಾಡಿ.
2010 ಅಲ್ವಾ? 2010 ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ನೋಡಿ, ಬಹಳ ಕಡಿಮೆ ರೇಟ್ ನಲ್ಲಿ, ಅದು ನಮ್ಮ MS ಮಗ ಚಾನಲ್ ಕಡೆಯಿಂದ ಬಂತು ಅಂತ ಹೇಳಿದ್ರೆ ಇನ್ನ ಕಡಿಮೆ ಕೊಟ್ಬಿಡ್ತೀನಿ. ಯಾರಾದ್ರೂ ಇದ್ರೆ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು 2009 ಪೆಟ್ರೋಲ್ ಗಾಡಿ, ಸ್ವಿಫ್ಟ್. 2,50,000 ಕೊಡ್ತೀನಿ ನೋಡಿ. 2,50,000 ಶಿಫ್ಟ್ ಒಳ್ಳೆ ಗಾಡಿ. ಮಾಡಲು 2010 ಬರಪ್ಪ ಒಳಗೆ ತೋರಿಸು. 2010 ಮಾಡಲು. ಫಸ್ಟ್ ಕ್ಲಾಸ್ ಆಗಿದೆ. 2,50,000. 2,50,000. 5 ವರ್ಷ FC ಬರುತ್ತೆ. ಎಲ್ಲ ಮಾಡ್ಕೊಂಡು ವೀಲ್ ತೋರ್ಸಮ್ಮ. ವೀಲ್ ಸೂಪರ್ ಆಗಿದೆ. ಎಲ್ಲ ಟೈರ್ಗಳೆಲ್ಲ 90% ಟೈರ್ ಇದೆ. ಬ್ಯಾಕ್ ಸೈಡ್ ಆ ಕಡೆಯಿಂದ ಒಂದ್ ರೋಡ್ ಬಂದ್ಬಿಡಪ್ಪ. ಲಾಸ್ಟ್ ಇದೊಂದು ಗಾಡಿ ಇದೆ. ಇದೊಂದೇ. ಇದು ಯಾರೋ ಮೊನ್ನೆ ಕೇಳಿದ್ರು ಸರ್. ಇದು 2 ಗಾಡಿ ಇದೆ ಇನ್ನು. ಇದು ಬಾರ ಮಗ. ಹಾ ಸರ್ ಈ ಗಾಡಿ ಬಗ್ಗೆ ಹೇಳಿ. ಇದು 2009 ಇದು. 1,50,000 ಕೊಡ್ತೀವಿ ನೋಡಿ. ಆಯ್ತಲ್ಲ ಸರ್ ಗಾಡಿ ಇದು. 1,50,000. 1,50,000 ಫೈನಲ್ ಪೆಟ್ರೋಲ್ ಗಾಡಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್. 1,50,000ಕ್ಕೆ ಸೂಪರ್ ಆಗಿದೆ ಗಾಡಿ. ಸಕ್ಕದ ಮೇಂಟೈನ್ ಮಾಡೋರು. ಓನರ್ ಸೆಕೆಂಡ್ ಓನರ್ ನೋಡಿ. ಆ ಸೈಡ್ ತೋರ್ಸಪ್ಪ. ಇದು ಒಳ್ಳೆ ಮೈಲೇಜ್ ಗಾಡಿ ಅಲ್ಲ? ಎಲ್ಲ ಸ್ಯಾಂಡ್ರೋ ಅವರು ಫುಲ್ ಪವರ್ ಇರೋ ಗಾಡಿ ಬಾಸ್. ಅದು 1,50,000 ಪವರ್ಫುಲ್ ಇರೋಂತ ಗಾಡಿ. ಸಿಸ್ಟಮ್ ಎಲ್ಲ ಇದೆ ಒಳ್ಳೆ. ಎಲ್ಲ ಇದೆ. ಸಿಸ್ಟಮ್ ಎಲ್ಲ ಇದೆ. 1,50,000 ಸ್ಯಾಂಟ್ರೋ. ನಮ್ಮ 1,50,000ಕ್ಕೆ ಸೆಂಟ್ರೋ ಗಾಡಿ ತುಂಬಾ ಚೆನ್ನಾಗಿದೆ. ಸೀಟ್ ಗೀಟ್ ಎಲ್ಲ ಸಕದಾಗಿದೆ. ಸಿಸ್ಟಮ್ ಇದೆ. ಟೈರ್ ಸಕದಾಗಿದೆ. ಗಾಡಿ ನೋಡಕ್ಕೆ ಸಕದಾಗಿದೆ. ಚೆನ್ನಾಗಿ ನೋಡ್ಕೊಂಡವ್ರೆ. ಪೆಟ್ರೋಲ್ ಗಾಡಿ ನೋಡಿ. ಯಾರು ತಗೊಳ್ಳೋರಿದ್ರೆ ಒಂದು ಸರ್ ಇದೊಂದು ಹೇಳ್ಬಿಡಿ ಸರ್. ಅಪ್ಪ ಅಂತ ಸರ್ ಈ ಗಾಡಿ ಬೆಳಗ್ಗೆ ಸೇಲ್ ಆಗೋಯ್ತು. 1,00,000 ಒಳಗಡೆ ಬೆಳಗ್ಗೆ ಸೇಲ್ ಆಗೋಯ್ತು. ಸೂಪರ್ ಗಾಡಿ. ಗಾಡಿ ಸಕ್ಕದಾಗಿದೆ. ಎಷ್ಟು ವ್ಯಾಗಿನರ್. ಎಷ್ಟಕ್ಕೆ ಸೆಲ್ ಆಯ್ತು? ಅವೆಲ್ಲ ಹೇಳ್ಬಾರ್ದು ಸಾರ್. ಅವೆಲ್ಲ ಗೌಪ್ಯತೆ ಕಾಪಾಡ್ಕೊಬೇಕು. ಕೊಟ್ಟವ್ರ ಆಮೇಲೆ ಹೊಡೆದ್ಬಿಡ್ತಾರ. ಆಮೇಲೆ ನಮ್ಗೆ ನೀವ್ ಹೆಂಗ್ ಹೇಳ್ತೀರಾ ಅಂದ್ರೆ, ನಾವ್ ಈ ವಿಡಿಯೋದಲ್ಲಿ ಒಂದು ರೇಟ್ ಹೇಳಿರ್ತೀರಾ, ಬಂದು ಇನ್ನೂ ಕಮ್ಮಿಗೆ ಇಸ್ಕೊಂಡು ಹೋಗ್ತೀರಾ ಅಂತ ಹೇಳ್ತಿದ್ದೀರಾ. ಎಸ್, ಅದಕ್ಕೆ ಏನ್ ಮಾಡಿದೀವಿ, ಇದು ಸೇಲ್ ಆಗ್ಬಿಟ್ಟಿದೆ. ಸೇಲ್ ಆಗಿರೋದ್ರಿಂದ ಇವರು ಹೇಳಿರೋ ರೇಟ್ಗಿಂತ ಇಲ್ಲಿ ಬಂದು ಮಾತಾಡ್ಸ್ಕೊಂಡು ಕಮ್ಮಿ ಇಸ್ಕೊಂಡ್ರೆ ಜಾಸ್ತಿ. ಇದು ಒಂದು ಅದಕ್ಕೆ ರೇಟ್ ಹೇಳ್ತೀರಾ ಸರ್. ನಮ್ಮ ಆತ್ಮೀಯರು ಯೂಟ್ಯೂಬ್ ನಲ್ಲಿ ಕಟ್ ಮಾಡ ನೋಡಿ. ನಮ್ಮ ಆತ್ಮೀಯ, ಅದರಲ್ಲೂ ಕ್ಲೋಸ್ ಫ್ರೆಂಡ್ಸ್. ನನಗೆ ಸೀನಿಯರ್ ನಾನಾಗಿದ್ರು, ಅವ್ರು ಜೂನಿಯರ್ ಆಗಿದ್ರು, ಫ್ರೆಂಡ್ಸ್ ಏನೆ. ಇವ್ರ ಹೆಂಗ್ ಗೊತ್ತಾ, ಲೋಟದಲ್ಲಿ ನೀರ್ ಹಾಕ್ಬಿಟ್ರೆ ನೀರ್ ತರನೇ ಇರ್ತಾರೆ. ಚೊಮ್ಮಲ್ ನೀರಾಗ ಚೊಂಬ್ ತರನೇ ಇರ್ತಾರೆ. ಒಂಥರ ಮಗು ತರ. ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡಕ್ಕೆ, ಖುಷಿ ಇರಕ್ಕೆ, ಜೊತೆ ಇರಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಇನ್ನೊಂದ್ ವಿಷಯ ಗೊತ್ತಾ, ನನ್ನ ಈ ತರ ಚಾನಲ್ ಎಲ್ಲ ಮಾಡಕ್ಕೆ ನೀವೇ ನಂಗೆ ಇನ್ಸ್ಪಿರೇಷನ್. ಅಲ್ಲ, ಇದು ನೋಡಕ್ ನುಗ್ಲಲ್ಲ. ಏನ್ ಸಪೋರ್ಟ್ ಬೇಕು ನಾವು ಮಾಡ್ತೀವಿ. ನಾನು ಒಂದ್ ವಿಷಯ ಹೇಳ್ತೀನಿ. ನಾನು ಫಸ್ಟ್ ಯೂಟ್ಯೂಬ್ ಓಪನ್ ಮಾಡಿದಾಗ ಬರೀ ಸಾಂಗ್ಗಳು ನೋಡ್ತಾ ಇದ್ದೆ. ನಾನು ಅವಾಗ ಯಾವ ಒನ್ ಟೇಬಲ್ ಕಾರ್ ತಗೋಬೇಕು ಅಂತ ಸುಮ್ಮನೆ ನೋಡ್ಬೇಕಾದ್ರೆ ಫಸ್ಟ್ ಟೈಮ್ ಇವ್ರದೇ ವಿಡಿಯೋ ನೋಡಿದ್ದೆ ಯೂಟ್ಯೂಬ್ ಅಲ್ಲಿ. ಇವ್ರು ಮಾತಾಡೋದು ಫಿದಾಗ್ಬಿಟ್ಟೆ. ಏನ್ ಇವ್ರು ಹಿಂಗ್ ಮಾತಾಡ್ತಾರೆ ಅಂತ ನಾನು ಡೈಲಿ ಇವ್ರ ವಿಡಿಯೋಗಳು ನೋಡ್ತಾ ಇದ್ದೆ. ಸೊ ಆಮೇಲೆ ಇವರು ಅವ್ರ ಫ್ಯಾನ್ ಆಗ್ಬಿಟ್ಟಿದೆ. ನಾನು ಇಲ್ಲ, ಅವ್ರು ಮೀಟ್ ಮಾಡ್ಬೇಕು ಹೋದಾಗ ದಾಸಳಿ ಅಂತ ಇರೋದು. ನಮ್ಮನೆ ಸುಂಕುತ್ಕಟ್ಟೆ ದಾಸಳಿ ಇರೋ ಅಂತ ಹೇಳೋರು. ನಾನು ಯಾವ ವಿಡಿಯೋ ನೋಡ್ತಾ ಇದ್ದೆ. ನೋಟಿಫಿಕೇಶನ್ ಸಬ್ಸ್ಕ್ರೈಬ್ ಆಗ್ಬಿಟ್ಟಿದೆ. ನಾನು ಇವ್ರು ವಿಡಿಯೋ ಬಂದಾಗ ಟಕ್ಕ ನೋಡ್ತಿದ್ದೆ. ಅವ್ರು ಮಾತಾಡೋದು ಚಂದ. ನನಗೆ ಇವ್ರು ಸಕ್ಕದಾಗ ಮಾತಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ ಹುಡುಗರಿಗೆಲ್ಲ. ಒಂಥರ ಇವ್ರು ಮಾತಾಡ್ತಾರೆ, ಖುಷಿ ಆಗೋದು ನನಗೆ. ಸೊ ಅನ್ಕೊಂಡ್ 3 ತಿಂಗಳು ಹಂಗೆ ಅನ್ಕೊಂಡ್ ನೋಡ್ಕೊಂಡಿದ್ದೆ. ಕೊನೆಯಲ್ಲಿ ನಮ್ ಜಿಮ್ ಅವ್ರೆ ಬೇರೆ ಜಿಮ್ಮಲ್ಲಿ ವರ್ಕ್ ಮಾಡ್ತಾವ್ರೆ. ನಾನು ಇವ್ರೆಲ್ಲ ನೋಡಿದ್ದೀನಿ. ನೋಡ್ರೆ ಶಿವಶಂಕರ್ ಸರ್ ಖುಷಿ ಆಗ್ಬಿಟ್ಟು ನೋಡ್ರನ್ನ ಹೋಗಿ ನಾನೇ ಮಾತಾಡ್ಸಿ ಫ್ರೆಂಡ್ ಮಾಡ್ಕೊಂಡು ಅವಾಗ ಇವ್ರ ಹತ್ರ ಹೋಗಿ ನಾನು ಹಿಂಗ್ ನಿಂತ್ಕೊಂಡಿದ್ದೆ. ಇವತ್ತು ನನ್ನ ಭಾಷೆ ತಪ್ಪಿರ್ತಾರೆ ಅಂದ್ರೆ ನನ್ನ ಮೇಲೆ ಪ್ರೀತಿ, ಇವ್ರ ಮೇಲೆ ಗೌರವ ಇನ್ನೂ ಜಾಸ್ತಿ ಇದೆ. ಸೊ ಇವ್ರ ಜೊತೆಲಿ ಇಟ್ಕೊಂಡಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಅದೇ ಖುಷಿ ನನಗೆ. ನೀವು ಸಾಕಷ್ಟು ವಿಡಿಯೋಗಳಲ್ಲಿ ನನಗೆ 1,71,000 ತಂದು ನಿಲ್ಸಿದ್ದೀರಾ. ನಿಮ್ಗೆಲ್ಲ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನನಗೆ ಬೆಳೆಸ್ದಂಗೆನೆ ನಮ್ಮ ಸ್ನೇಹಿತರಿಗೂ ಇವ್ರ ಚಾನಲ್ಗೂ ಇವ್ರು ಸಬ್ಸ್ಕ್ರೈಬ್ ಮಾಡಿ, ಫಾಲೋವರ್ಸ್ ಆಗಿ ಅವ್ರನ್ನೂ ಬೆಳೆಸಿ ಪ್ಲೀಸ್. ನಾವು ಕನ್ನಡಿಗರು, ಕರುಣಾಮಯಿಗಳು, ನಮ್ಮವ್ರನ್ನ ನಾವು ಬಿಟ್ಕೊಡ್ಬಾರ್ದು. ಬೇರೆ ಯಾವ್ಯಾವ ದೇಶದಿಂದಲೋ ಬಂದು ಇಂಪ್ರೂವ್ ಮಾಡ್ಕೊತಾರೆ. ನಮ್ಮಲ್ಲಿರೋ ನಮ್ಮ ಹುಡುಗರಿಗೆ ನೀವು ಇಂಪ್ರೂವ್ ಮಾಡಲ್ವಾ? ಖಂಡಿತ ಮಾಡ್ತೀರಾ. ಈ ವಿಡಿಯೋ ನೋಡಿದವರು ಮಿನಿಮಮ್ ನನ್ಗೊಂದು 50 ಸಬ್ಸ್ಕ್ರೈಬ್ ಆಗ್ಬಿಟ್ರೆ ನನಗೆ ಖುಷಿ ಅಂದ್ರೆ ಖುಷಿ ರೀ. ವಿಡಿಯೋ ಮಾಡಿದಾಗ 10 ಜನ ಬಂದು ಕಾರ್ ತಗೊಂಡವ್ರಂತೆ. ಖುಷಿ ಆಯ್ತು ನಮ್ಗೆ. ನಮ್ಗೇನ್ ಗೊತ್ತಾ, ಮೇನ್ ಇರೋದು ನಮ್ಮವ್ರು ಬೆಳಿಬೇಕು.
ಬಡವ್ರ ಮಕ್ಕಳನ್ನ ಬೆಳೆಸ್ರಪ್ಪ, ಸಾವುಕಾರ ಮಕ್ಕಳನ್ನ ಯಾಕೆ ಬೆಳೆಸ್ತೀರಾ? ಹೋಗಿ 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 ಏನ್ ತಲೆ ತಿಂತಾರ ಅವ್ರನ್ನ ಹೋಗಿ ಬೆಳೆಸ್ತೀರಾ ನೀವು? ಬಡವ್ರ ಮಕ್ಕಳನ್ನ ಬೆಳೆಸ್ರಿ, ದೇವ್ರು ನಿಮ್ಮನ್ನ ಕಾಪಾಡ್ತಾನೆ. ನಮ್ದು ಬಡವ್ರದಿದು, ನಾವು ಲಾಕ್ಡೌನ್ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀವಿ, ಬಡ್ಡಿ ಹತ್ರ ತಾಂಬಂದು ವ್ಯವಹಾರ ಮಾಡ್ತಾ ಇದ್ದೀವಿ. ನಮಗೂ ಒಂದು 5,000 2,000 3,000 ತಿಂದ್ರೆ ಬಾಡಿಗೆ ಕಟ್ಟಿ ಹೆಂಡತಿ ಮಕ್ಳಿಗೂ ತಗೊಂಡೋಗಿ ಹಾಕ್ಬೇಕು. ನಾವಂತೂ ಹ್ಯಾಪಿ ಆಗಿದ್ದೀವಿ, ಖುಷಿಯಾಗಿದ್ದೀವಿ. 24 ಅವರ್ ಫೋನ್ ಮಾಡಿದ್ರು ಫೋನ್ ಎತ್ತುತ್ತೀವಿ. ಯಾರಿದು ತಗೊಂಡೋಗಿ ನಾವು ಯಾವುದು ಕನ್ಸು ಮನ್ಸಲ್ಲಿ ಕೆಟ್ಟದಲ್ಲಿ ಯೋಚನೆ ಮಾಡಲ್ಲ. ನೀವು ಯೋಚನೆ ಮಾಡಬೇಡಿ, ಒಳ್ಳೇದು ಮಾಡಿ. ಸಾಧ್ಯವಾದ್ರೆ ಒಳ್ಳೇದು ಮಾಡೋಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಕೈ ಮುಗಿದು ಬಿಡಿ, ಸಹಾಯ ಮಾಡಿ. ಸಹಾಯ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಸಹಾಯ ಮಾಡೋರನ್ನ ತೋರಿಸಿ. ನೀವು ಇಷ್ಟು ಮಾಡಿದ್ರೆ ಸಾಕು, ನೀವೇ ಸಾಧು ಸಂತರ ಆಗೋಗ್ಬಿಡ್ತೀರ. ಬೇರೆ ಏನು ಮಾಡ್ಬೇಕಾದ್ದೇನಿಲ್ಲ, ಇಷ್ಟೇ ಸಿಂಪಲ್. ನೀವೊಬ್ಬರ ತಂಟೆಗೆ ಹೋಗ್ಬೇಡಿ, ನಿಮ್ ತಂಟೆಗೆ ಬಂದ್ರೆ ಬಿಡಕ್ ಹೋಗ್ಬೇಡಿ. ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನೀವು 100% ನಮ್ಮ ಹುಡುಗಂಗೋಸ್ಕರ ಮಾಡಿರೋದು, ಅವ್ರಿಗೆ ನೀವು ಸಹಾಯ ಮಾಡಿ. ಒತ್ತಿ ಹೇಳಿದೀನಿ, 10 ಸಲ ಹೇಳಿದೀನಿ. ತಪ್ಪ ಏನಪ್ಪ ಇವನು ಯಾವನು ಇಷ್ಟು ಸಲ ಹೇಳ್ತಾನೆ ಅನ್ಕೊಂಡ್ ಬೈಕೊಂಬೇಡ್ರಿ. ಎಲ್ರಿಗೂ ಧನ್ಯವಾದಗಳು. ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಕಡೆಯಿಂದ ಹಾಗೂ ನಮ್ಮ MS ಮಗ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕನ್ನಡಿಗರಿಗೆ, ಕರುಣಾಮಯಿಗಳಿಗೆ, ಅನ್ನದಾತರಿಗೆ ನಮಸ್ಕಾರ. ಏನಾರು ಯಾಕೋ ಇನ್ನೊಂದು ನಮ್ಗೆ ಸಬ್ಸ್ಕ್ರೈಬರ್ ಬೇಕು. ತುಂಬಾ ಜನ ಸಬ್ಸ್ಕ್ರೈಬ್ ನೋಡ್ತಾರೆ ಅಷ್ಟೇ, ಯಾರು ಸಬ್ಸ್ಕ್ರೈಬರ್ ಆಯ್ತಲ್ಲ. ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ನೆಕ್ಸ್ಟ್ ವಿಡಿಯೋ ಮಾಡಕ್ ನಮಗೂ ಒಂದು ಬೂಸ್ಟ್ ಸಿಗುತ್ತೆ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೇನೋ ಮಾಡ್ಬೋದು. ನಾವು ಆನೆಸ್ಟ್ ಆಗಿ ಇನ್ನೂ ಬೇರೆ ಬೇರೆ ಸುಳ್ಳು ಗಿಲ್ಪಳ್ಳಿ ಹೇಳ್ಕೊಂಡು ಅಥವಾ ಮಾಡ್ತಿಲ್ಲ. ನಾವು ಏನೋ ನಮ್ಗೆ ದೋಚಿದ್ದು ನಾನು ನಿಜ ತೋರಿಸ್ಬೇಕು ಜನಗಳಿಗೆ ಅಂತ ಸಖತ್ ಪ್ರಯತ್ನ ಪಡ್ತಾ ಇದ್ದೀನಿ. ಆದಷ್ಟು ನಮಗೆ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.